program sponsored by Diago Finance. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇತ್ತೀಚೆಗೆ ಭಾರತ ಮತ್ತು ಯುರೋಪ್ ನಡುವೆ FTA ಅಂದರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಯಿತು. ನಿಮಗೆಲ್ಲ ಗೊತ್ತೇ ಇದೆ. ಇದರ ಪರಿಣಾಮವಾಗಿ ಆಟೋಮೊಬೈಲ್ ಸೆಕ್ಟರ್ನಲ್ಲಿ ಮುಖ್ಯವಾಗಿ ಯುರೋಪಿನಿಂದ ಭಾರತಕ್ಕೆ ಆಮದಾಗುವಂತಹ ಲಕ್ಸುರಿ ಕಾರ್ಗಳ ದರ ಇಳಿಯುತ್ತೆ ಅನ್ನುವಂಥ ದೊಡ್ಡ ಮಟ್ಟಿನ ಕುತೂಹಲ ಉಂಟಾಗಿದೆ. ಅನೇಕ ಮಂದಿ ಕೇಳ್ತಾ ಇದ್ದಾರೆ ಇದರ ಇಂಪ್ಯಾಕ್ಟ್ ಯಾವ ರೀತಿ ಆಗುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ಇವತ್ತಿನ ವಿಶೇಷ ಎಪಿಸೋಡ್ ನಾವು ಈ ಮದರ್ ಆಫ್ ಆಲ್ ಡೀಲ್ ಅಂತ ಕರೆಯುವಂತಹ ಈ ಯುರೋಪ್ ಮತ್ತು ಭಾರತದ ಫ್ರೀ ಟ್ರೇಡ್ ಅಗ್ರಿಮೆಂಟ್, ಮುಕ್ತ ವ್ಯಾಪಾರ ಒಪ್ಪಂದದ ಪರಿಣಾಮವಾಗಿ ಯಾವ ರೀತಿಯಲ್ಲಿ ಕಾರ್ಗಳ ದರ, ಮುಖ್ಯವಾಗಿ ಯುರೋಪಿಯನ್ ಬ್ರ್ಯಾಂಡ್ಗಳ ಫೇಮಸ್ ಬ್ರ್ಯಾಂಡ್ಗಳ ಕಾರ್ಗಳ ದರಗಳು ಯಾವ ರೀತಿಯಲ್ಲಿ ಇಳಿಕೆ ಆಗುತ್ತೆ, ಅದರ ಇಂಪ್ಯಾಕ್ಟ್ ಏನಾಗುತ್ತೆ, ಯಾವಾಗಿಂದ ಅದು ಗ್ರಾಹಕರಿಗೆ ಅದರ ಪ್ರಯೋಜನ ಸಿಗುತ್ತೆ ಇತ್ಯಾದಿ ವಿಚಾರಗಳ ಬಗ್ಗೆ ಸಾಕಷ್ಟು ಒಳನೋಟಗಳನ್ನು, ಉಪಯುಕ್ತ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಆಟೋಮೊಬೈಲ್ ಸೆಕ್ಟರ್ನ ಹಿರಿಯ ತಜ್ಞರಾದಂತಹ ಹಾಗೂ ಆಟೋಮೊಬೈಲ್ ಸೆಕ್ಟರ್ನ ಆಗುಹೋಗುಗಳ ಬಗ್ಗೆ ಅಪ್ ಟು ಡೇಟ್ ಮಾಹಿತಿಯನ್ನು ಒಳಗೊಂಡಂತಹ ಸುರೇಶ್ ನಾಗರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ. ನಮಸ್ಕಾರ ಕೇಶವ್ ಪ್ರಸಾದ್ ಅವರೇ. ಸೊ ಅಂದಹಾಗೆ ನಮ್ಮ ವೀಕ್ಷಕರು ಬಹಳ ದಿವಸಗಳಿಂದ ಕಾಯ್ತಾ ಇದ್ರು, ಈ ಯುರೋಪ್ ಮತ್ತು ಇಂಡಿಯಾದ ಈ FTA ಪರಿಣಾಮವಾಗಿ ಯಾವ ರೀತಿಯಾಗಿ ಲಕ್ಸುರಿ ಬ್ರ್ಯಾಂಡ್ಗಳ ಕಾರ್ಗಳ ದರದ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂದರೆ, ಅಫ್ಕೋರ್ಸ್ ಯುರೋಪಿಯನ್ ಬ್ರ್ಯಾಂಡ್ಗಳು ಭಾಳ ಫೇಮಸ್ ಇದೆ. ವೋಕ್ಸ್ ವ್ಯಾಗನ್ ಇರ್ಬೋದು ಅಥವಾ ಬೆನ್ಸು, BMW ಹೀಗೆ. ಸೊ ಹಾಗಾಗಿ ನಮ್ಮ ವೀಕ್ಷಕರಿಗೆ ಒಬ್ಬ ತಜ್ಞರಾಗಿ ತಾವು ಏನೆಲ್ಲ ಮಾಹಿತಿಯನ್ನು ಕೊಡ್ತೀರಾ ಅಂತ, ಮುಖ್ಯವಾಗಿ ಯಾವ ರೀತಿ ಇದು ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ತೀರಾ? ಓಕೆ, ತುಂಬ ಸಂತೋಷ ನಿಮ್ಮನ್ನು ಮೀಟ್ ಮಾಡಿದ್ದು. ಸುಮಾರು ತಿಂಗಳ ಮೇಲೆ ಮೀಟ್ ಆಗ್ತಿದ್ವಿ. ಇಲ್ಲಿ ಫಸ್ಟು ಯಾವ್ಯಾವ ಬ್ರ್ಯಾಂಡ್ ಮೇಲೆ ಇದು ಎಫೆಕ್ಟ್ ಆಗುತ್ತೆ ಅನ್ನೋದು ತಿಳ್ಕೊಳ್ಳೋಣ. ಓಕೆ, ಅಫ್ಕೋರ್ಸ್ ಫೋಕ್ಸ್ ವ್ಯಾಗನ್ ಇದೆ, ಔಡಿ ಇದೆ, ಎಲ್ಲ ಯುರೋಪಿಯನ್. ಫೋಕ್ಸ್ ವ್ಯಾಗನ್, ಔಡಿ, ವೋಲ್ವೋ, ರೈಟ್. ಆಮೇಲೆ BMW, ಮರ್ಸಿಡೀಸ್ ಬೆಂಜ್. ಇನ್ನೂ ನೋಡಬೇಕಂದ್ರೆ ರೆನಾಲ್ಟ್ ಇದೆ. ಆಮೇಲೆ ಸ್ಟೆಲಾಂಟಿಸ್ ಅಂತ ಒಂದಿದೆ. ಸ್ಟೆಲಾಂಟಿಸಲ್ಲಿ ಸಿಟ್ರೋನ್ ಅಂತ. ಈ ಕಂಪ್ನಿಗಳು ಯುರೋಪಿಂದ ಬಂದಿರುವಂಥದ್ದು, ರೈಟ್. ಸೊ ಈ ಬ್ರ್ಯಾಂಡ್ಸ್ಗಳಿಗೆ ಇದು ಅನುಕೂಲದಾಯಕವಾಗ್ಬೋದು ಅನ್ನೋ ಒಂದು ಆಶೆ ಇದೆ. ಹೆಚ್ಚಿಗೆ ನೋಡಬೇಕಂದ್ರೆ ಈಗ ಆ್ಯಕ್ಟಿವ್ ಆಗಿರೋದಂತಂದರೆ ಲೈಕ್ ಮರ್ಸಿಡೀಸ್ ಬೆಂಜ್, ರೈಟ್, BMW, ಫೋಕ್ಸ್ ವ್ಯಾಗನ್, ಔಡಿ, ಲೈಕ್ ಹೈ ಲಕ್ಸುರಿ ಸೆಗ್ಮೆಂಟ್ ಅಲ್ಲಿರೋವಂಥದ್ದು. ಅದಕ್ಕೆ ಸುಮಾರು ಕಸ್ಟಮರ್ಸು ತುಂಬ ದೇ ಲುಕಿಂಗ್ ಎಟ್ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಅಂತ ಹೇಳಬಹುದು. ಸೊ ಇದು ಈ ಬ್ರ್ಯಾಂಡ್ಸ್ಗಳಿಗೆಲ್ಲ ಹೆಲ್ಪ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ನೆಕ್ಸ್ಟು ನೀವು ಕೇಳಿದ ಒಂದಿದು ಈಗಾಗಲೇ ಎಲ್ಲರಿಗೂ ಗೊತ್ತಿರುತ್ತೆ ಅನಿಸುತ್ತೆ, ನ್ಯೂಸಲ್ಲೂ ಸುಮಾರಾಗಿದೆ. 110% ಇಂಪೋರ್ಟ್ ಡ್ಯೂಟಿ ಅಂತ ಮೊದಲಿತ್ತು. FTA ಮೊದಲು 110%. 110% ಅಲ್ಲಿ ಎಕ್ಸಾಂಪಲು, ಇಂಪೋರ್ಟ್ ಮಾಡಬೇಕಾದಾಗ ಎಕ್ಸ್ ಫ್ಯಾಕ್ಟ್ರಿ ಪ್ರೈಸ್ ಬರುತ್ತೆ. ಎಕ್ಸ್ ಫ್ಯಾಕ್ಟ್ರಿ ಅಂತಂದರೆ ಇಂಪೋರ್ಟ್ ಮಾಡಬೇಕಾದಾಗ ಮ್ಯಾನುಫ್ಯಾಕ್ಚರಿಂಗ್ ಆದಮೇಲೆ ಡೀಲರ್ಗೆ ಹೋಗಿ, ಡೀಲರಿಂದ ನಮಗೆ ಎಕ್ಸ್ಪೋರ್ಟ್ ಆಗೋಲ್ಲ ಅಲ್ಲಿಂದ. ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ನಮಗೆ ಎಕ್ಸ್ಪೋರ್ಟ್ ಆಗುತ್ತೆ, ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ. ಹಾಗಾಗಿ ಅಲ್ಲಿ ಎಕ್ಸ್ ಫ್ಯಾಕ್ಟ್ರಿ ಪ್ರೈಸ್ ಏನಿದೆಯೋ ಅದನ್ನು ನಾವು ಕನ್ಸಿಡರ್ ಮಾಡಬೇಕಾಗತ್ತೆ, ರೈಟ್. ಅದನ್ನು ತೊಗೊಂಡು ಮತ್ತೆ ಇಲ್ಲಿಗೆ ಬಂದಾಗ ಇಂಪೋರ್ಟ್ ಡ್ಯೂಟಿ 110% ಆಗುತ್ತೆ. 110% ಆದಮೇಲೆ GST ಪ್ಲಸ್ ಅದರ್ ಸೆಸ್ ಅದೆಲ್ಲ ಇನ್ಕ್ಲೂಡ್ ಮಾಡಿದ್ರೆ ಒಂದು 28% ಆ್ಯಡ್ ಆಗುತ್ತೆ. 110% ಮೇಲೆ 28% ಪ್ಲಸ್ ರೋಡ್ ಟ್ಯಾಕ್ಸು ಅದೆಲ್ಲ ಚೆಕ್ ಮಾಡಿದ್ರೆ ಒಂದು 25% ಅಪ್ರಾಕ್ಸಿಮೇಟ್ಲಿ ಹೇಳಿದ್ರೆ. ಲ್ಯಾಂಡೆಡ್ ಕಾಸ್ಟ್ ಇದರಲ್ಲಿ ಡೀಲರ್ ಮುಖಾಂತರನೇ ನಾವು ಇಂಪೋರ್ಟ್ ಮಾಡಬೇಕಾಗುತ್ತೆ. ಸೊ ಡೀಲರ್ ಪ್ರೈಸ್ ಕಾಸ್ಟು ಅಂದರೆ ಕಮಿಷನ್ಸು ಅದೆಲ್ಲ ಇರುತ್ತೆ. ಪ್ಲಸ್ ಮಿಸಿಲೇನಿಯಸ್ ಬರುತ್ತೆ, ಯಾಕೆಂದರೆ ಇದು ಶಿಪ್ ಯಾರ್ಡಿಂದ ಅದನ್ನು ಗಾಡಿನ ನಾವು ಟ್ರಾನ್ಸ್ಪೋರ್ಟ್ ಮಾಡಬೇಕು. ಸೊ ಅದಕ್ಕೆಲ್ಲ ಕಾಸ್ಟ್ ಇರುತ್ತೆ. ಡ್ರೈವರ್ಸ್ ಇದು ಮಾಡ್ತೀವಿ, ಆರ್ ಫ್ಲ್ಯಾಟ್ ಬೆಡ್ಡನ್ನು ಹೈರ್ ಮಾಡಿ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡಬೇಕು. ಇದೆಲ್ಲ ಎಕ್ಸ್ಪೆನ್ಸಸ್ ತೊಗೊಂಡ್ರೆ ಒಂದು 1 ಲಕ್ಷ ಅಂತ ಇಟ್ಕೊಳ್ಳಿ, ಅಥವಾ 5 ಲಕ್ಷನೇ ಅಂತ ಇಟ್ಕೊಳ್ಳಿ. ಸೊ ಇದೆಲ್ಲ ನೋಡಿದಾಗ ಹೆಚ್ಚುವರಿ there will be a landed cost of approximately 110% is a base ಅದು.
ರೈಟ್, ಇಟ್ ಕ್ಯಾನ್ ಗೋ ಅಪ್ ಟು 175%. ಓಹೋ, ಇದೆಲ್ಲ ಆ್ಯಡ್ ಮಾಡಿದಾಗ ಬಹಳ ದೊಡ್ಡ ಟ್ಯಾಕ್ಸ್ ಆಗುತ್ತೆ. ಒಂದೊಂದು ಆ್ಯಡ್ ಮಾಡ್ತಾ ಹೋದಾಗ ಇಟ್ ವಿಲ್ ಬಿ ಕ್ವೈಟ್ ಅನ್ ಎಕ್ಸ್ಪೆನ್ಸಿವ್. ಸೊ 170% ತನಕ ಅಪ್ರಾಕ್ಸಿಮೇಟ್. Sometimes it can also be 200% also. Okay. Depending on the model of the car. Example, Bugatti Veyron ಅಥವಾ Lamborghini, very high end luxury cars ಅದನ್ನು ಇಂಪೋರ್ಟ್ ಮಾಡಬೇಕಾದ್ರೆ ವಿ ಹ್ಯಾವ್ ಟು ಟೇಕ್ ಹೈ ಪ್ರಿಕಾಷನರಿ ಮೆಷರ್ಸ್ ಆನ್ ದಟ್, so that the car doesn't get damaged. Right, so cost naturally it will be higher. Correct. So almost 200% ವರೆಗೂ ಹೋಗ್ಬೋದು. ಇದಿದೆ. Okay. ಸರಿ, ಅದು ಇದು ಹೈ ಎಂಡ್ ಕಾರ್ಸ್. ಇದು ಎಲ್ಲ ಗಾಡಿಗೂ ಅನ್ವಯಿಸ್ತದೆ. Okay. ಹೆಚ್ಚಿಗೆ ನೋಡ್ಬೇಕಂತಂದರೆ ಆ್ಯಸ್ ಪರ್ FTA 15,000 euros ಆ್ಯಂಡ್ ಅಬವ್ ಅಂತ ಹೇಳ್ತಾರೆ. 15,000 ಯೂರೋ ಅಲ್ಲಿ ಲ್ಯಾಂಡೆಡ್ ಕಾಸ್ಟ್ ಇದ್ದಂಥ ಕಾರು ಆ ಗಾಡಿಗಳಿಗೆ ಇದೆಲ್ಲ ಅಪ್ಲೈ ಆಗುತ್ತೆ ಅನ್ನೋದು ತೆರಿಗೆ ಕಡಿತ ಆಗುವಂಥದ್ದು. ಓಕೆ. ಬಟ್ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ 15,000 ಅಂತ ರೂಪಾಯಿ ಲೆಕ್ಕದಲ್ಲಿ ಹೇಳಿದ್ರೆ ಎಷ್ಟಾಗುತ್ತೆ? ರೂಪಾಯಿ ಲೆಕ್ಕದಲ್ಲಿ ಹೇಳಿದ್ರೆ ಅಪ್ರಾಕ್ಸಿಮೇಟ್ಲಿ ಈಗ €108 ಪರ್ ಯೂರೋ ಅಂತಂದರೆ ಕಮ್ಸ್ ಟು ಅರೌಂಡ್ 16 to 17 lakh. ಓಕೆ. ಸೊ ಅಂದರೆ 16,75,000ಕ್ಕಿಂತ ಜಾಸ್ತಿ ಬೆಲೆ ಇರುವಂಥದ್ದು 15,000 ಯೂರೋಸ್ ಅಂತಾರೆ. ಅದನ್ನು ನಾವು ಕನ್ವರ್ಟ್ ಮಾಡಿದಾಗ ಇಲ್ಲಿ 15,000 ಪ್ಲಸ್ 16,000 ಒಂದು 22 to 25 ಲಕ್ಷ ಅಂತ ಹೇಳ್ಬೋದು. ಸೊ 25 ಲಕ್ಷ ಅಂತ ಇಟ್ಕೊಳ್ಳೋಣ. 25 ಲಕ್ಷ ಅಂತ ಅಪ್ರಾಕ್ಸಿಮೇಟ್ಲಿ ಒಂದು 25 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಮೌಲ್ಯ ಇರತಕ್ಕಂಥ ಕಾರ್ಗಳಿಗೆ ಇದು ಅಪ್ಲೈ ಆಗುತ್ತೆ. ಓಕೆ. ಆದರೆ ಯುರೋಪಲ್ಲಿ ಏನಾಗುತ್ತೆ, ಈ 20 to 30 ಲಕ್ಷ ಒಳಗಡೆ ಗಾಡಿಗಳು ಇಲ್ಲೇ ನಮಗೆ ಸಾಕಷ್ಟು ಫೀಚರ್ಸಿಂದ ಸಿಗ್ತವೆ. ರೈಟ್, ಯು ಟೇಕ್ ಇಂಡಿಯನ್ ಮೇಡ್ ಕಾರ್ಸ್ ಆಲ್ಸೋ. ಓಕೆ. ಸೊ ಒಳ್ಳೊಳ್ಳೆ ಫೀಚರ್ಸ್ ಇದೆ. ಆ್ಯಂಡ್ ಅದನ್ನು ಇಂಪೋರ್ಟ್ ಮಾಡಿಕೊಂಡು ಮತ್ತೆ 60 ಲಕ್ಷ, ಅನ್ಲೆಸ್ ಅಂಟಿಲ್ ಯು ಆರ್ ವೆರಿ ಪ್ಯಾಷನೇಟ್ ಅಬೌಟ್ ದ ಬ್ರ್ಯಾಂಡ್. ಈ ಬ್ರ್ಯಾಂಡ್ ಎಕ್ಸಾಂಪಲ್ ನನಗೆ ಪ್ಯೂಜೋನೇ ಬೇಕು ಅಥವಾ ಸಿಟ್ರೋನೇ ಬೇಕು, ಅಲ್ಲಿಂದ ಇಂಪೋರ್ಟ್ ಆಗಿರೋದು ಬೇಕು, ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋದು ಬೇಕು ಅನ್ನೋ ಒಂದು ಮೈಂಡ್ ಇದ್ದರೆ ಮಾತ್ರ ಅದನ್ನು ಇಂಪೋರ್ಟ್ ಮಾಡ್ತಾರೆ. ಇಲ್ಲಾಂದರೆ ಯೂಶ್ವಲಿ ಬೈ ಲಾರ್ಜ್ ಜನಗಳೇನು ಮಾಡ್ತಾರೆ, ಇಲ್ಲಿರೋವಂಥ ಒಂದು 22 to 30 ಲಕ್ಷ ಒಳಗಡೆ ಇದ್ದರೆ ಇಲ್ಲಿರೋ ಗಾಡಿಗಳೇ ಅದನ್ನು ಪ್ರಿಫರ್ ಮಾಡ್ತಾರೆ. ಓಕೆ. ಸೊ ನಾವು ಇವಾಗ FTA ಯಾವುದಕ್ಕೆ ಅನ್ವಯಿಸುತ್ತೆ, ಯಾರು ಆ ಸೆಕ್ಟರ್ ಬೆನಿಫಿಟ್ ತೊಗೊಳ್ಬೋದು ಅಂದರೆ ಮೋರ್ ದ್ಯಾನ್ ದ ಪೀಪಲ್, ಲೆಟ್ಸ್ ಸೇ ಎಂಟ್ರಿ ಲೆವೆಲ್ ಲಕ್ಸುರಿ ಕಾರ್ಸ್. ಓಕೆ. ನಾರ್ಮಲ್ ಕಾರ್ಸನ್ನು ನಾವು ಅಲ್ಲಿಂದ ತರಿಸೋದು, ಅದೇ ಹೇಳ್ದಂಗೆ ಇಲ್ಲಿ ಸಾಕಷ್ಟು ಗಾಡಿಗಳಿದೆ ವಿತ್ ನಾರ್ಮಲ್ ಕಾರ್ಸ್ ಇಲ್ಲೇ ಸಿಗುತ್ತೆ. ಪ್ಲಸ್ ವಾರಂಟಿ ಬೇರೆ ಇರುತ್ತೆ, ಸರ್ವಿಸ್ ಸಪೋರ್ಟ್ ಎಲ್ಲ ಚೆನ್ನಾಗಿರುತ್ತೆ. ಸೊ ಅಷ್ಟೆಲ್ಲ ನಾವು ತೊಂದರೆ ತೊಗೊಂಡು ಅಲ್ಲಿಂದ ಇಂಪೋರ್ಟ್ ಮಾಡೋದು ಬೇಕಾಗಿರಲ್ಲ, ಅವಶ್ಯಕತೆ ಇರಲ್ಲ. ರೈಟ್. ಸೊ ಅವಶ್ಯಕತೆ ಯಾವುದಕ್ಕಿರ್ಬೋದು, ಬೇಸಿಕ್ ಎಂಟ್ರಿ ಲೆವೆಲ್ ಲಕ್ಸುರಿ ಕಾರ್ಸ್ಗಳಿಗೆ ಅಲ್ವಾ, ಎಂಟ್ರಿ ಲೆವೆಲ್ ಲಕ್ಸುರಿ ಕಾರ್ಸಿಂದ ಅಲ್ಲಿಂದ ಶುರು ಆಗುತ್ತೆ. ಪ್ಲಸ್ ಇನ್ನೊಂದು ಅಂತಂದರೆ ಮಿಡ್ ಲಕ್ಸುರಿ ಕಾರ್ಸ್ ಅಂತ ಏನಿಲ್ಲ, ಎಂಟ್ರಿ ಲೆವೆಲ್ ಇರುತ್ತೆ, ಇನ್ನೊಂದು ಹೈ ಎಂಡ್ ಲಕ್ಸುರಿ ಕಾರ್ಸ್. ಈ ಎರಡಕ್ಕೆ ನಾವು FTA ವಿಲ್ ಬಿ ಕ್ವೈಟ್ ಬೆನಿಫಿಷಿಯಲ್ ಅಂತ ಹೇಳ್ಬೋದು. ಓಕೆ ಸರ್, ಭಾಳ ಚೆನ್ನಾಗಿ ಹೇಳಿದ್ರಿ. ಈಗ ಎಂಟ್ರಿ ಲೆವೆಲ್ ಮತ್ತು ಹೈ ಎಂಡ್ ಲಕ್ಸುರಿ ಕಾರ್ಗಳಿಗೆ ಬೆನಿಫಿಟ್ ಸಿಗುತ್ತೆ ಅಂತ ಒಂದು ಉದಾಹರಣೆನ ಹೇಳ್ಬೋದಾ? ಫಾರ್ ಎಕ್ಸಾಂಪಲ್, ಈಗ ಎಂಟ್ರಿ ಲೆವೆಲ್ನಲ್ಲಿ ಈಗ ಅಲ್ಲಿ 30 lakh ಅಮೌಂಟ್ ಇದ್ದರೆ, ಸೊ ಇಂಡಿಯಾಕ್ಕೆ ಬಂದಾಗ ಅದು ಎಷ್ಟಾಗುತ್ತೆ ಅನ್ನುವಂಥದ್ದು, ಜೊತೆಗೆ ಹೈ ಎಂಡಲ್ಲೂ ಒಂದು ಉದಾಹರಣೆ ಹೇಳೋಕ್ಕಾಗತ್ತಾ ಅಂತ ತೊಗೋಬೋದು. ಲೈಕ್ ಎಕ್ಸಾಂಪಲ್, ಇವಾಗ ಎಷ್ಟು ನಾರ್ಮಲ್ ಬೇಸಿಕ್ ಕಾರ್ ಅಂತಂದಾಗ 15,000 euro ಅಂತ ಹೇಳಿದ್ವಿ. ಹೌದು ಅಲ್ವರ? ಕರೆಕ್ಟ್. ಈಗ ಹೈ ಎಂಡ್ ಕಾರ್ಸಲ್ಲಿ ಅಥವಾ ಲಕ್ಸುರಿ ಕಾರ್ಸಲ್ಲಿ ಅಲ್ಲಿ 15,000 ಬಂದು 30,000 ಆಗ್ಬೋದು. ಓಕೆ. ಲ್ಯಾಂಡೆಡ್ ಕಾಸ್ಟ್ ಅಲ್ಲಿ ಯುರೋಪಲ್ಲಿ 30,000 ಅಂದಾಗ ಅದನ್ನು ನಾವು ಕನ್ವರ್ಟ್ ಮಾಡಿದಾಗ ಇಲ್ಲಿ 30 ಲಕ್ಷದ್ದು 30 ಲಕ್ಷಕ್ಕೆ 110% ಹಾಕಿ. ಓಕೆ. ರೈಟ್. 110 ಅಂದರೆ 66 ಲಕ್ಷ ಅಪ್ರಾಕ್ಸಿಮೇಟ್. ಓಕೆ. ರೈಟ್, 66 ಲಕ್ಷ. ಹೌದು, ಕರೆಕ್ಟ್. ಪ್ಲಸ್ ಅದಕ್ಕೆ ಟ್ಯಾಕ್ಸು 28% GST ಅದೆಲ್ಲ ಹಾಕಿದ್ರೆ ಒಂದು 97 ಲಕ್ಷ. ಪ್ಲಸ್ ರೋಡ್ ಟ್ಯಾಕ್ಸು ಅದು ಇದು ಅಂತ ಹಾಕಿದ್ರೆ
ಪ್ಲಸ್ ಡೀಲರ್ ಮಾರ್ಜಿನಲ್ಲಿ ಹಾಕಿದ್ರೆ 1.25 ಕೋಟಿ ಓಕೆ 1,25,00,000 ಅಂತ ಹೇಳ್ಬೋದು ಲ್ಯಾಂಡೆಡ್ ಫಾರ್ ದ ಕಸ್ಟಮರ್. ಓಕೆ ರೈಟ್. ಸೊ ಎಂಟ್ರಿ ಲೆವೆಲ್ ಲಕ್ಸುರಿ ಕಾರೇ 1.25 ಕೋಟಿ ಆಗೋ ಚಾನ್ಸಸ್ ಇದೆ ಆಗುತ್ತೆ FTA ಇದ್ದಾಗ, ಬಿಫೋರ್ FTA. This is what was the ಇದು ಮೇಜರ್ ಡಿಟರೆಂಟ್ ಫಾರ್ ದಿ ಕಸ್ಟಮರ್ಸ್ ಟು ಬೈ ಕಾರ್ಸ್. ರೈಟ್. ಅದಾದಮೇಲೆ ಸರ್ವಿಸ್ ಸಪೋರ್ಟ್ ಎಕ್ಸ್ಪೆಕ್ಟೇಷನ್ಸು, ವಾರಂಟಿ ಎಕ್ಸ್ಪೆಕ್ಟೇಷನ್ಸು ಅದೆಲ್ಲ ಇರುತ್ತೆ. ಸೊ ಅದು ಇಫ್ ಯು ಆರ್ ರಿಯಲಿ ಪ್ಯಾಷನೇಟ್, ದಟ್ ಈಸ್ ವೆನ್ ಯು ಇಂಪೋರ್ಟ್ ದೋಸ್ ಕಾರ್ಸ್ ಅಂತ. ನೆಕ್ಸ್ಟು ಇವಾಗ ಸೊ ಎಂಟ್ರಿ ಲೆವೆಲಲ್ಲೇ 1.25 ಕೋಟಿ ಆಗ್ತಾ ಇದೆ ಅಪ್ರಾಕ್ಸಿಮೇಟ್ಲಿ. ಹೈ ಎಂಡ್ ಲಕ್ಸುರಿ ಕಾರ್ಸ್ ಹೋದರೆ ಅದೆಷ್ಟಾಗ್ಬೋದು, ಅಲ್ಲಿ ಸುಮಾರು 1 ಕೋಟಿ ಇಟ್ಕೊಡಿ ಲ್ಯಾಂಡೆಡ್ ಕಾಸ್ಟ್, 1 ಕೋಟಿ. ರೈಟ್. ಲಂಬೋಗಿನಿ ಅಥವಾ ಬುಗಾಟಿನೋ ಅಥವಾ ಯಾವುದೋ 1 ಕೋಟಿ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ 110% ಹಾಕಿದ್ರೆ 2.1 ಕೋಟಿ. ಓಹೋ, ಡಬಲ್ ಆಯ್ತಾ? ಡಬಲ್ ಆಗೋಗುತ್ತೆ. ಓಕೆ ಓಕೆ, ಇನ್ನೂ ಆಗಿಲ್ಲ, ಇನ್ನೂ ಇದೆ ಪ್ಲಸ್ ಟ್ಯಾಕ್ಸು, ಓಕೆ, ಪ್ಲಸ್ ಇನ್ಶೂರೆನ್ಸು ಎಲ್ಲನೂ ಹಾಕಿದ್ರೆ ನಿಮಗೆ 3.25 3.25 ಕೋಟಿ ಆಗುತ್ತೆ ಲ್ಯಾಂಡೆಡ್ ಕಾಸ್ಟ್. 1 ಕೋಟಿ ಗಾಡಿ ಇಲ್ಲಿ ಬರೋ ಅಷ್ಟೊತ್ತಿಗೆ ಕಸ್ಟಮರ್ ಕುಂತ್ಕೊಂಡು ಓಡಿಸೋ ಅಷ್ಟೊತ್ತಿಗೆ 3.25 ಕೋಟಿ ಕ್ರಾಸ್ ಆಗುತ್ತೆ, 3.25 ಕೋಟಿ ಆಗ್ಬೋದು. ಓಕೆ, 3 ಕೋಟಿ ಕ್ರಾಸ್ ಆಗುತ್ತೆ. ಸೊ ಈ ಪರಿಸ್ಥಿತಿಲಿ FTA ಹೇಗೆ ಅನುಕೂಲ ಆಗುತ್ತೆ ಅಂದರೆ ಇದೆರಡೂ ಸೆಕ್ಟರ್ಗೆ ತುಂಬ ಅನುಕೂಲ ಆಗುತ್ತೆ. ಓಕೆ, ಈಗ ಅದನ್ನು ನೋಡೋಣ. ಈಗ ಅದನ್ನು ನೋಡೋಣ. ಈಗ ನಾವು ಅಲ್ಲಿ ನೋಡಿದ್ವಿ 30 ಲಕ್ಷದ ಗಾಡಿ 1.25 ಕೋಟಿ ಆಗ್ತದೆ, 1.25 ಕೋಟಿ ಆಗುತ್ತೆ ಅಂತ ಹೇಳಿದರೆ ಅದರಲ್ಲಿ 40% ಇವಾಗ ನಮ್ಮ FTA ಇಂದ 40% ಮಾತ್ರ ಅದು ಅಂದರೆ 60-70% ರೆಡ್ಯೂಸ್ ಆಗುತ್ತೆ. ಸೊ ನಾವು ಕರೆಂಟ್ಲಿ ಓನ್ಲಿ 40% ಇಸ್ ದ ಇಂಪೋರ್ಟ್ ಡ್ಯೂಟಿ. ಓಕೆ, ರೈಟ್. 30 ಲಕ್ಷದ್ದು ಹೌದು, 40% ಅಂದರೆ ಎಷ್ಟಾಗುತ್ತೆ ನಿಮಗೆ ನೋಡಿ ಸರ್, ಅಪ್ರಾಕ್ಸಿಮೇಟ್ಲಿ ನಿಮಗೆ 42 lakhs ಲ್ಯಾಂಡೆಡ್ ಕಾಸ್ಟ್ ಆಯಿತು. ಓಕೆ, 3 4s are 12, 42, 30 lakhs 42 ಲ್ಯಾಂಡೆಡ್ ಕಾಸ್ಟ್. ಅರ್ಲಿಯರ್ ಎಷ್ಟಿತ್ತು? 65 lakhs. ಓಕೆ, 42 lakhs. ಅಲ್ಲಿ ಸ್ಟ್ರೈಟ್ ಅವೇ ಯು ಹ್ಯಾಡ್ 15 to 18 lakhs ರಿಡಕ್ಷನ್. ಪ್ಲಸ್ ಅದಾದಮೇಲೆ 28% ಅದೆಲ್ಲ ಆ್ಯಡ್ ಮಾಡಿದ್ರೆ ಲ್ಯಾಂಡೆಡ್ ಕಾಸ್ಟ್ ಅಥವಾ ಕಸ್ಟಮರ್ ಕಾಸ್ಟ್ ವಿಲ್ ಬಿ ಅರೌಂಡ್ 74 lakhs ಆನ್ ರೋಡ್. ಓಕೆ, ಮೇಜರ್ ಬೆನಿಫಿಟ್ ಆಗುತ್ತೆ ಹಾಗೆ. 74 lakhs 1.25 ಕೋಟಿಯಿಂದ 74 lakhs ಬಂತು. 1.25 ಕೋಟಿಯಿಂದ 74 ಲಕ್ಷಕ್ಕೆ ಅಪ್ರಾಕ್ಸಿಮೇಟ್ಲಿ ದರ ಇಳಿಯುತ್ತೆ. 75 ಇಟ್ಕೊಳ್ಳಿ, 1.25 75 ಸೇವಿಂಗ್ ಎಷ್ಟು ಸರ್? 50 ಲಕ್ಷ ಸೇವಿಂಗ್ಸ್ ಅಪ್ರಾಕ್ಸಿಮೇಟ್ಲಿ ಆರಾಮಾಗಿ. ಸೊ ಇಫ್ ದೇ ವಿಲ್ ಬಿ ಲಾಟ್ ಆಫ್ ಅದರ್ ಥಿಂಗ್ಸ್, ಅಂದರೆ ನೆಗೋಸಿಯೇಷನ್ಸ್ ಇರ್ತವೆ, ಆಮೇಲೆ ಫೀಚರ್ಸ್ ಏನೇನು ಬೇಕು ಅದೆಲ್ಲ ಇದ್ರ ಬಗ್ಗೆ. ಸೊ ಬೇಸ್ಡ್ ಆನ್ ದ್ಯಾಟ್ ಯು ಕ್ಯಾನ್ ಆಲ್ಸೋ ಲುಕ್ ಆ್ಯಟ್ ಸಮ್ವೇರ್. ಸೊ ಮಿಡ್ ಸೆಗ್ಮೆಂಟ್ ಲಕ್ಸುರಿ ಕಾರ್ಸಲ್ಲಿ ಅಥವಾ ಎಂಟ್ರಿ ಲೆವೆಲ್ ಲಕ್ಸುರಿಯಲ್ಲಿ ಅಪ್ರಾಕ್ಸಿಮೇಟ್ಲಿ ನಿಮಗೆ 50-75 ಲಕ್ಷ ನಿಮಗೆ ಸ್ಟ್ರೇಟ್ ಅವೇ ಸೇವ್ ಆಗುವಂಥ ಚಾನ್ಸಸ್. ಗ್ರೇಟ್, ಬಹಳ ಅಟ್ರಾಕ್ಟಿವ್ ಅಂತ ಅನ್ಸುತ್ತೆ. ಯಾಕಂದರೆ ಒಂದು ಎಂಟ್ರಿ ಲೆವೆಲ್ ಲಕ್ಸುರಿ ಬ್ರ್ಯಾಂಡ್ನ ಕಾರನ್ನು ಯುರೋಪಿಂದ ಅಲ್ಲೇ ತಯಾರಾಗಿದ್ದು ಇಂಡಿಯಾಕ್ಕೆ ಬಂದಾಗ 50-70 ಲಕ್ಷವರೆಗೆ ಸೇವಿಂಗ್ಸ್ ಆಗುತ್ತೆ ಅನ್ನುವಂಥದ್ದು ನಿಜವಾಗಿ ಗ್ರೇಟ್ ಬೆನಿಫಿಟ್ ಆಗುತ್ತಾ ಅಂತ. ಅಬ್ಸಲ್ಯೂಟ್ಲಿ ರೈಟ್. ಇದು ಒಂದು. ಈಗ ಹೈ ಎಂಡ್ ನೋಡಿದಾಗ ಸೊ ವಿ ಆರ್ ಲುಕಿಂಗ್ ಅಟ್ ಅಪ್ರಾಕ್ಸಿಮೇಟ್ಲಿ ಎಷ್ಟು 3.25 ಕೋಟಿ. ಹೌದೌದು, ರೈಟ್. 1.25 ಕೋಟಿದು 3.25 ಕೋಟಿದು ನಿಮಗೆ ಒಂದು ಆ್ಯಸ್ ಆಫ್ ನೌ 2.25 ಕೋಟಿಗೆ ಬರುತ್ತೆ. ಓಕೆ, ಸ್ಟ್ರೇಟ್ ಅವೇ 1 crore is 1 to 1.25 crore ನೀವು ಸೇವ್ ಮಾಡ್ಬೋದು ಹೈ ಎಂಡ್ ಲಕ್ಸುರಿಲಿ. ಸೊ ನಿಮ್ಗೆ ಲ್ಯಾಂಡೆಡ್ ಕಾಸ್ಟ್ 3.25 ಆಗ್ತಾ ಇರೋದು ಈಗ 3.25 2.1 crore, 2 crores to 2.25 crore, ಆಲ್ಮೋಸ್ಟ್ 1 crore you can ಸೇವ್ ಆಗುತ್ತೆ. 1 crore ಕಾರ್ 1 crore ಆರಾಮಾಗಿ ಸೇವ್. ಅಮೇಜಿಂಗ್. ಇಟ್ಸ್ ಅ ವೆರಿ ಗುಡ್ ಆಪ್ಷನ್ ಆ್ಯಂಡ್ ವೆರಿ ವೆರಿ ಬೆನಿಫಿಷಿಯಲ್ ಫಾರ್ ದಿ ಕಸ್ಟಮರ್. ಈಗಾಗಲೇ ನೋಡಿದ್ರೆ ನಮ್ಮ ಇಂಡಿಯಾಲೂ ಸಾಕಷ್ಟು ಆಟೋಮೋಟಿವ್ ಎಂಥೂಸಿಯಾಸ್ಟ್ ಇದ್ದಾರೆ. ಸರ್, ಈಗ ಇನ್ನೊಂದು ಪ್ರಶ್ನೆ. ಈಗ ಈ ರೀತಿಯ ಲಕ್ಸುರಿ ಕಾರ್ಗಳು ಈಗ ವರ್ಷಕ್ಕೆ ಎಷ್ಟು ಇಂಡಿಯಾಕ್ಕೆ ಬರುತ್ತೆ ಅಂತ ಅಂದಾಜು ಹೇಳ್ಬೋದಾ? ಈಗ ಅಂದಾಜು ಈಗ ಅಪ್ರಾಕ್ಸಿಮೇಟ್ಲಿ ಟೋಟಲ್ ಸೇಲ್ಸ್ ಹೇಳ್ತೀನಿ. ವಿ ಆರ್ ಸೆಲ್ಲಿಂಗ್ ಅರೌಂಡ್
4.4 ಮಿಲಿಯನ್ ಕಾರ್ಸ್ ಓಕೆ. ಇಂಡಿಯಾ ಮಾರ್ಕೆಟ್ ಈಗ ಸದ್ಯಕ್ಕೆ. ಹ್ಮ್. ಅದರಲ್ಲಿ 30% ಲಕ್ಸುರಿ ಕಾರ್ಸ್ ಅಂತ ಇಟ್ಕೊಳ್ಳಿ. ಓಕೆ. ಅದರಲ್ಲಿ ಇನ್ನೊಂದಾಗತ್ತೆ ಡೈರೆಕ್ಟ್ ಇಂಪೋರ್ಟ್ ಅಂತಂದರೆ 10 to 15% ಅಂತ ಹೇಳ್ಬೋದು. ಯಾಕಂತ ಹೇಳಿ ಈಗ ಸುಮಾರು ಕಂಪ್ನಿಗಳು ಇಲ್ಲಿ CKD ಅನ್ನೋದನ್ನು ಒಂದು ಶುರು ಮಾಡಿದ್ದಾರೆ. ಏನಂತಂದರೆ ಪಾರ್ಟ್ಸನ್ನ ಇಂಪೋರ್ಟ್ ಮಾಡಿ ಇಲ್ಲಿ ಅಸೆಂಬಲ್ ಮಾಡಿ ಅದನ್ನು ಸೇಲ್ ಮಾಡ್ತಾರೆ. ಸೊ ಅಲ್ಲಿ ಏನಾಗುತ್ತೆ, ಈ ಇಂಪೋರ್ಟ್ ಡ್ಯೂಟಿ ಏನಿದೆ ಅದು ಸುಮಾರು ಕಮ್ಮಿ ಆಗ್ಬಿಡುತ್ತೆ, ಸೇವ್ ಆಗುತ್ತೆ ಅವರಿಗೆಲ್ಲ. ಆದರೂ ಏನಾಗುತ್ತೆ ಅಂತಂದರೆ ಇಲ್ಲಿ ನಾವೇನು ಸ್ಪೆಸಿಫಿಕೇಷನ್ ಕೊಟ್ಟಿದ್ದೀವೋ ಅದು ಅಸೆಂಬಲ್ ಆಗಿ ಬರುತ್ತೆ. ಒಂದು 10% ಅಥವಾ 15% ಹೆಚ್ಚಿಗೆ ಕೊಟ್ಟರೆ ನಮ್ಗೆ ಅಲ್ಲೇ ಬಿಲ್ಟ್ ಆಗಿರೋದು, ಜರ್ಮನಿಲಿ ಬಿಲ್ಡ್ ಆಗಿರೋದನ್ನೇ ನಾವು ಇಂಪೋರ್ಟ್ ಮಾಡ್ಬೋದು. ಸೊ ಈ ಥಾಟ್ ಪ್ರೊಸೆಸಲ್ಲಿ ಇದೆ. ಸೊ ದಿಸ್ ಇಸ್ ವೇರ್ ವಿ ಗೆಟ್ ದ ಬೆಸ್ಟ್ ಬೆನಿಫಿಟ್, ರೈಟ್? ಸೊ ಸುಮಾರು ಕಂಪ್ನಿಗಳು ಅಲ್ಲಿ ಯುರೋಪ್ ಸ್ಪೆಕ್ಸ್ ಏನಿದೆ ಅದನ್ನು ಇಂಪೋರ್ಟ್ ಮಾಡಿಕೊಂಡು ಇಲ್ಲಿ ಸೇಲ್ ಮಾಡ್ತವೆ. ಓಕೆ. ಅವರು ಅದನ್ನು ಮಾಡ್ತಾರೆ, ಇಲ್ಲಿ CKDನೂ ಮಾಡ್ತಾರೆ, ಪ್ಲಸ್ ಇಲ್ಲಿ ಇಂಪೋರ್ಟ್ ಮಾಡಿಕೊಂಡು ಅದನ್ನು ಸೇಲ್ ಮಾಡ್ತಾರೆ. ಸೊ ಆ ಇಂಪೋರ್ಟ್ ಮಾಡಿದಾಗ ಕಸ್ಟಮರ್ಸ್ ವಿಲ್ ಗೆಟ್ ದ ಬೆನಿಫಿಟ್ ಆಫ್ ದಟ್. ಕರೆಕ್ಟ್. ಸೆಕೆಂಡ್ ಇನ್ನೊಂದಂದರೆ ಎಂಥೂಸಿಯಾಸ್ಟ್ ಅಂತ ಹೇಳಿದ್ನಲ್ಲ, ಅವ್ರಿಗೆ ದೇ ವಿಲ್ ಬಿ ಎ ವೈಡರ್ ರೇಂಜ್ ಆಫ್ ಕಾರ್ಸ್ ದಟ್ ದೇ ಕ್ಯಾನ್ ಲುಕ್ ಇನ್ ಟು ಆ್ಯಂಡ್ ದೆನ್ ಇಂಪೋರ್ಟ್. ಸೊ ಸ್ಪೆಕ್ಸು ಅದೆಲ್ಲ ಏನಿದೆ ಅದನ್ನು ಅಲ್ಲೇ ಡಿಸ್ಕಸ್ ಮಾಡಿ ಅಲ್ಲೇ ಫೈನಲೈಸ್ ಮಾಡ್ಕೊಬೋದು. ಮಾಡಿದ್ಮೇಲೆ ದೆನ್ ದೇ ಕ್ಯಾನ್ ಇಂಪೋರ್ಟ್ ಇಟ್ ಅಟ್ ಅ ವೆರಿ ವೆರಿ ಲೋ ಕಾಸ್ಟ್. 40% ಇಸ್ 70% ರಿಡಕ್ಷನ್ ಇಸ್ ಅ ವೆರಿ 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 ಎಕ್ಸೈಟಿಂಗ್ this thing. And when you have a 1 crore saving for a businessman, it's a huge amount ಆಗುತ್ತೆ. Huge amount. ಸೊ ಎಲ್ಲರೂ ಬಹಳ ಕಾತರದಿಂದ ಕಾಯ್ತಾ ಇದ್ದಾರೆ. ಸೊ ಕಾಯ್ತಿದ್ದಾರೆ ಸರ್. ಈಗ ನಿಮ್ಮ ಪ್ರಕಾರ ಇನ್ನು ಎಷ್ಟು ಸಮಯ ಬೇಕಾಗ್ಬೋದು ಇದು ಇಂಪ್ಲಿಮೆಂಟ್ ಆಗಲಿಕ್ಕೆ? ಎಷ್ಟು ಸಮಯದ ತನಕ ಗ್ರಾಹಕರು ಕಾಯಬೇಕಾಗುತ್ತೆ? ಹೆಚ್ಚಿಗೆ ಏನಿಲ್ಲ, ನಾವು 20 ವರ್ಷ 2 ಡಿಕೇಡ್ಸನ್ನೇ ಕಾಯ್ದಿದ್ದೀವಿ FTA ಆಗಲಿಕ್ಕೆ. Okay, it's a very big achievement by India government. By 27 or maximum by mid of 27. Oh, amazing. I think it should be 1.5 ವರ್ಷ ವೇಟ್ ಮಾಡೋದು. 1.5 ವರ್ಷ ಮ್ಯಾಕ್ಸಿಮಮ್ ಅಂತಂದರೆ ಆಗ್ಬೋದು ಅನ್ನೋ ಚಾನ್ಸಸ್ ಇದೆ, ಹೈ ಚಾನ್ಸಸ್. ಓಕೆ, ರೈಟ್? ಯಾಕೆಂದರೆ ದಿಸ್ ಇಸ್ ಒನ್ ಆಫ್ ದ ಸೆಕ್ಟರ್. ಈಗ ನೀವು ಹೇಳ್ದಂಗೆ FTA ಇಸ್ ಅ ಮದರ್ ಆಫ್ ಆಲ್ ಡೀಲ್ಸ್, ರೈಟ್? ಅಲ್ವಾ? ಡೀಲ್ಸ್, ರೈಟ್? ಇದರಲ್ಲಿ ಎಲ್ಲನೂ ಕವರ್ ಆಗಿದೆ ಅಂತಾರೆ. ಅಂದರೆ ಎಲ್ಲ ಅಂತಂದರೆ ನಾಟ್ ಓನ್ಲಿ ಆಟೋಮೋಟಿವ್, ಇನ್ಕ್ಲೂಡಿಂಗ್ ಯುವರ್ ಡೈಲಿ FMCG ಪ್ರಾಡಕ್ಟ್ಸ್, ಲೈಕ್ ಫಾರ್ಮ್ ಪ್ರಾಡಕ್ಟ್ಸ್ ಎಲ್ಲನೂ ಇದೆ, ಸುಮಾರಿದೆ. ಸೊ ಅದರಲ್ಲಿ ಇದು ಒಂದು. ಬಟ್ ಇದನ್ನು ಪುಷ್ ಮಾಡೋದಕ್ಕೆ ಸುಮಾರು ಕಂಪ್ನೀಸು ಹೆಣ್ಗಾರ್ತಿದ್ದಾರೆ ಅನ್ಬೋದು, right? They are very very eager to push this because there is a benefit to the company, benefit to the customers also. ನಿಜ. ಅಫ್ಕೋರ್ಸ್ ಆಮೇಲೆ ಯುರೋಪಲ್ಲಿ ತುಂಬ ಮೇಜರ್ ಆಟೋಮೊಬೈಲ್ ಬ್ರ್ಯಾಂಡ್ಗಳಲ್ಲಿ ಇರುವಂಥದ್ದು, ಬ್ರ್ಯಾಂಡ್ಗಳು ಅಲ್ಲಿದೆ. ಸೊ ಅವರು ಸಹಜವಾಗಿ ನೋಡ್ತಾ ಇದ್ದಾರೆ ಇಂಡಿಯನ್ ಮಾರ್ಕೆಟನ್ನು. ಅಫ್ಕೋರ್ಸ್ ಈಗ ನಾನು ಹೇಳ್ದಂಗೆ ಸುಮಾರು ಕಂಪ್ನಿಗಳು ಇಲ್ಲಿ ಆಲ್ರೆಡಿ ಇದ್ದಾವೆ ಅಲ್ವಾ? ದೇವ್ ಇನ್ವೆಸ್ಟೆಡ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ತದೆ. ಓಕೆ. ಸೊ ಈಗ ಇಂಪೋರ್ಟ್ ಮಾಡಿದ್ರೂ ಈ ಕಂಪ್ನಿಗಳನ್ನೇ ಮಾಡಬೇಕಾಗತ್ತೆ. ನಿಜ ನಿಜ ಅಲ್ವಾ? ಬಟ್ ಏನಂತಂದರೆ ಎಂಡ್ ಪ್ರಾಡಕ್ಟ್ ಈಗ ಎಲ್ಲೋ ಓದ್ತಾ ಇದ್ದೆ ಸರ್, ಲಕ್ಸುರಿ ಮಾರ್ಕೆಟಲ್ಲಿ ಓನ್ಲಿ ಅರೌಂಡ್ ಸೇ 4% ಇಸ್ ದ ಯುರೋಪಿಯನ್ ಥಿಂಗ್ ಕಾರ್ಸ್ ಸೇಲ್ಸ್. 4% ಓಕೆ of the market is only 4% is the European car sale in India. ಅದನ್ನು ನಾವು ಇನ್ಕ್ರೀಸ್ ಮಾಡಬೇಕಂದ್ರೆ ದಿಸ್ ಇಸ್ ಅ ವೆರಿ ಗುಡ್ ಆಪ್ಷನ್. ಕರೆಕ್ಟ್ ನಿಜ. ರೈಟ್. ಕಸ್ಟಮರ್ಸ್ ಆಲ್ಸೋ ವಿಲ್ ಬಿ ವಿಲ್ಲಿಂಗ್ ಟು ಬಿಲ್ಡ್ ಕ್ವಾಲಿಟಿ, ಫೀಚರ್ಸ್, ಎವ್ರಿಥಿಂಗ್ ಅಲ್ಲೇ ಫಿಟ್ ಆಗಿ ಬರೋದ್ರಿಂದ ಸೊ ಇಟ್ಸ್ ಅ ವೆರಿ ಗುಡ್ ಆಪ್ಷನ್ ಫಾರ್ ದ ಕಸ್ಟಮರ್ಸ್. I also look forward for this even if it's an entry level thing. Like example, some cars would be costing around 22 lakhs or something. Now customers has to be shelling out around another 15 lakhs extra. 35 ಅಂತ ಇಟ್ಕೊಳ್ಳಿ, right? They are willing to pay. Correct. Now disposable money for the customers difference ಕಡಿಮೆ in ಆಗುತ್ತಲ್ಲ. India, difference ಕಮ್ಮಿ ಆಯ್ತಲ್ಲ. For customers in India, their disposable amount is quite good. Correct. And they're willing to pay also. And they have lot of other this thing that benefits
doing this, so then I think it's a good option for the customers as well as for Indian market. ಇಂಡಿಯನ್ ಮಾರ್ಕೆಟಲ್ಲಿ ಬೇಸಿಕ್ 15,000 ಕೆಳಗೆ ಯಾಕೆ ಬಿಟ್ಟಿಲ್ಲ ಅಂತಂದರೆ ದ ಇಂಡಿಯಾ ಗೌರ್ಮೆಂಟ್ ವೆರಿ ಥಾಟ್ಫುಲಿ ಹ್ಯಾಸ್ ಟೇಕನ್. ನಾನು ನಿಮ್ಗೆ ಕೇಳೋಣ ಅಂತ ಇದ್ದೆ, ನಮ್ಮ ಇಂಡಿಯನ್ ಬ್ರ್ಯಾಂಡ್ಗಳಿಗೆ ಏನು ಇಂಪ್ಯಾಕ್ಟ್ ಆಗುತ್ತೆ, ಮತ್ತು ಈ ಲೋ ಎಂಡ್ ಈ ಸ್ಮಾಲ್ ಸೆಗ್ಮೆಂಟ್ ಇದೆ, ಸ್ಮಾಲ್ ಕಾರ್ಗಳದ್ದು, ಕರೆಕ್ಟ್. ಸೊ ಅವುಗಳಿಗೆ ಏನಾಗುತ್ತೆ ಅಂತ. ದಟ್ಸ್ ವಾಟ್ ಐ ವಾಸ್ ಟೆಲಿಂಗ್. ಇದು ಒಂದು ತುಂಬ ಆಲೋಚನೆ ಮಾಡಿ ತೊಗೊಂಡಿರೋ ನಿರ್ಧಾರ. ಇಟ್ಸ್ ಅ ವೆರಿ ಗುಡ್ ಥಿಂಗ್. They to protect the or Indian market brands ಅಂತ. ಕರೆಕ್ಟ್, ರೈಟ್. ಸೊ somewhere around ಈ ಒಂದು ಕಟ್ ಆಫ್ ಇಟ್ಟಿದ್ದಾರೆ ಅಪ್ ಟು 25 lakhs ಅಂತ ಏನು ಹೇಳಿದ್ರಲ್ಲ, ಅದು ಟು ಪ್ರೊಟೆಕ್ಟ್ ದ ಇಂಡಿಯನ್ ಬ್ರ್ಯಾಂಡ್. ಬಿಕಾಸ್ ಮಾಸ್ ಮಾರ್ಕೆಟ್ ನೋಡಿದಾಗ 60 to 70% ಆರ್ somewhere around 8 lakhs to 20 lakhs ಕಾರ್. 60 to 70%. 70%ಇಂದ ಸ್ವಲ್ಪ ಮೇಲಕ್ಕೆ ಹೋದಾಗ ಯು ಗೆಟ್ ಅರೌಂಡ್ 20 to 30 lakhs ಕಾರಲ್ಲಿ ಆ ಬ್ರ್ಯಾಕೆಟಲ್ಲಿ ಬರುವಂಥ ಒಂದು ಕಾರ್ ಇದೆ. ಅದು ಹೈ ಎಂಡ್ ಆರ್ ಏನಂತಾರೆ ಅಪ್ಪರ್ ಮಿಡಲ್ ಕ್ಲಾಸ್ ಆ್ಯಂಡ್ ಪೀಪಲ್ ಲೈಕ್ ದಟ್. ಆ್ಯಂಡ್ ಲಕ್ಸುರಿ ಕಾರ್ಸ್ ಇಸ್ ಮಚ್ ಮೋರ್ ಟು ದಟ್. ಸೊ ಆ ಬ್ರ್ಯಾಕೆಟಲ್ಲಿ ನಾವು ಇರೋವಾಗ ದಟ್ ಈಸ್ ವೆರಿ ವೆರಿ ಐ ಮೀನ್ ದ ಡಿಸಿಷನ್ ಹ್ಯಾಸ್ ಮೇಡ್ ಟು ಪ್ರೊಟೆಕ್ಟ್ ದ ಇಂಡಿಯನ್ ಕಾರ್ ಮಾರ್ಕೆಟ್. ಕರೆಕ್ಟ್. ದ ಮಾಸ್ ಮಾರ್ಕೆಟ್, ರೈಟ್. ಅಟ್ ದ ಸೇಮ್ ಟೈಮ್ ಇನ್ನೊಂದೇನಾಗುತ್ತೆ ಅಂದರೆ ಲಕ್ಸುರಿ ಮಾರ್ಕೆಟು ನಮಗೆ ಓಪನ್ ಅಪ್ ಆಗೋದ್ರಿಂದ ಕಾಂಪಿಟಿಷನ್ ಚೆನ್ನಾಗಿರುತ್ತೆ. ಕರೆಕ್ಟ್, ರೈಟ್. ಕಾಂಪಿಟಿಷನ್ ಆ್ಯಂಡ್ ಯು ವಿಲ್ ಹ್ಯಾವ್ ಲಾಡ್ ಆಫ್ ಅದರ್ ಫೀಚರ್ಸ್, ಯುರೋಪಿಯನ್ ಫೀಚರ್ಸ್ ಕಮಿಂಗ್ ಇನ್ ಟು ಇಂಡಿಯಾ, ರೈಟ್. ಆ ಫೀಚರ್ಸನ್ನು ಯೂಸ್ ಮಾಡಬೇಕಂದಾಗ ನಮಗೆ ಇನ್ಫ್ರಾಸ್ಟ್ರಕ್ಚರು ಡೆವಲಪ್ ಆಗಬೇಕು, ರೈಟ್. ಎಕ್ಸಾಂಪಲ್, ಕೆಲವು ಗಾಡಿಗಳಲ್ಲಿ ಫಿಟ್ ಮಾಡಿರ್ತಾರೆ ಲೇನ್ ಕೀಪ್ ಅಸಿಸ್ಟೆಂಟು, ಲೇನ್ ಡಿಪಾರ್ಚರ್ ಇಂಟಿಮೇಷನ್. ಸೊ ನಾವೊಂದು ಲೈನಲ್ಲಿ ಹೋಗ್ತಾ ಇದ್ದೀವಿ, ಬೇರೆ ಲೈನ್ಗೆ ಹೋಗಬೇಕಾದಾಗ ಬ್ಲೈಂಡ್ ಸ್ಪಾಟನ್ನು ಅದನ್ನು ಮಾನಿಟ್ರ್ ಮಾಡ್ತಾ ಇರುತ್ತೆ. ಔಟ್ಸೈಡ್ ರೇಡ್ವಿ ಮಿರರಲ್ಲಿ ನಿಮಗೆ ಇಂಟಿಮೇಷನ್ ಬರುತ್ತೆ. ರೆಡ್ ಇದ್ದರೆ ದೇರ್ ಇಸ್ ಅ ಅಬ್ಸ್ಟ್ರಕ್ಷನ್, ದೇರ್ ಇಸ್ ಅನ್ ಅದರ್ ಕಾರ್ ಅಂತ. ಗ್ರೀನ್ ಇದ್ದಾಗ ಯಾರೂ ಇಲ್ಲ, ನೀವು ಆರಾಮಾಗಿ ನೀವು ಇನ್ನೊಂದು ಲೇನ್ಗೆ ನೀವು ಹೋಗ್ಬೋದು. ಸೊ ದೀಸ್ ಆರ್ ದಿ ಬೇಸಿಕ್ ಫೀಚರ್ಸ್, ಅಡಾಸ್ ಫೀಚರ್ ಅಂತ. ಸೊ ಅಡಾಸ್ ಫೀಚರ್ ನಾವು ಎಷ್ಟು ನಾವು ಇಂಪ್ಲಿಮೆಂಟ್ ಮಾಡ್ತೀವೋ ಅಷ್ಟು ಇನ್ಫ್ರಾಸ್ಟ್ರಕ್ಚರನ್ನು ಸಪೋರ್ಟ್ ಮಾಡಬೇಕಾಗುತ್ತೆ. ಸೊ ಅಂದರೆ ಇಂಡಿಯಾದಲ್ಲಿ ಆಟೋಮೊಬೈಲ್ ಇನ್ಫ್ರಾಸ್ಟ್ರಕ್ಚರ್ ತುಂಬ ಡೆವಲಪ್ ಆಗ್ಬೋದು, ಟೆಕ್ನಾಲಜಿ ನಾಟ್ ಓನ್ಲಿ ಆಟೋಮೊಬೈಲ್ ಇನ್ಫ್ರಾಸ್ಟ್ರಕ್ಚರ್, ಆಟೋಮೊಬೈಲ್ ಟೆಕ್ನಾಲಜಿ ವಿಲ್ ಇಂಪ್ರೂವ್, ರೈಟ್. ಸೊ ಅದು ಒಳ್ಳೆಯದ ಅಂತ ಹೇಳ್ಬೋದು. ಒಳ್ಳೆಯದೇ ಅಲ್ವಾ. ನಮಗೂ ಲೋಕಲ್ ಮಾರ್ಕೆಟಲ್ಲಿ ಏನು ಸಿಗ್ತಾ ಇದೆ, ರೈಟ್, ಇಂಡಿಯಾ ಮಾರ್ಕೆಟಲ್ಲಿ, ಅದರಲ್ಲೂ ಆ ಫೀಚರ್ಸ್ ಬರೋವಂಥ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ, ರೈಟ್. ಸೊ ಎವ್ರಿ ಕಸ್ಟಮರ್, ನಾಟ್ ಓನ್ಲಿ ದ ಹೈ ಎಂಡ್ ಕಸ್ಟಮರ್ಸ್, ಈವನ್ ದ ಎಂಟ್ರಿ ಲೆವೆಲ್ ಕಸ್ಟಮರ್ಸ್ ವಿಲ್ ಬಿ ಬೆನಿಫಿಟೆಡ್. ಓಕೆ. ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ ಅಂದಾಗ ನಾಟ್ ಓನ್ಲಿ ಆಟೋಮೋಟಿವ್, ಈಗ ನಮ್ಮ ರೋಡ್ಸ್ ಆಗಲಿ, ರೈಟ್, ಈಗ ಅಥವಾ ಟ್ರಾಫಿಕ್ ಸಿಗ್ನಲ್ ಆಗಲಿ, ಕನೆಕ್ಟ್ ಕಾರ್ಸ್ ಅಂತ ಬರುತ್ತೆ. ಅದಕ್ಕೆ ಒಂದು ಕಾರಿಂದ ಇನ್ನೊಂದು ಕಾರ್ಗೆ ಅದನ್ನು ಕನೆಕ್ಟ್ ಮಾಡಿರ್ತಾರೆ. ಅಂದರೆ ಇಟ್ ಕ್ಯಾನ್ ಹ್ಯಾವ್ ಅ ಕನೆಕ್ಟ್ ಆನ್ ದಟ್, ರೈಟ್. ಆ ಗಾಡಿಗಳೆಲ್ಲ ಬಂದಾಗ ನಮ್ಮ ಟ್ರಾಫಿಕ್ ಸಿಗ್ನಲನ್ನು ಅದನ್ನು ಇಂಟಿಗ್ರೇಟ್ ಮಾಡಬೇಕು. ಓಕೆ. ನಮ್ಮ ಮ್ಯೂಸಿಕ್ ಸಿಸ್ಟಮಲ್ಲಿ ಮುಂದೆ ಸೇ ಅರೌಂಡ್ 5 kilometers ಮುಂದಕ್ಕೆ ಏನು ಅಡಚಣೆ ಇದೆ, ಏನಾನ ಆಕ್ಸಿಡೆಂಟ್ ಆಗಿದೆಯಾ ಅಥವಾ ಏನು ಕಂಡೀಷನ್ ಇದೆ, ಅದನ್ನು ರಿಲೇ ಆಗ್ತಾ ಇರುತ್ತೆ. ರಿಲೇ ಆದಮೇಲೆ ಅಕಸ್ಮಾತ್ ಆಗಿದ್ದರೆ, ಆಕ್ಸಿಡೆಂಟ್ ಆಗಿದ್ದರೆ, ಸೊ ಯಾವ ರೂಟನ್ನು ನಾವು ಬೆಸ್ಟ್ ತೊಗೊಳ್ಬೋದು ಅದನ್ನೆಲ್ಲ ಸಜೆಷನ್ಸ್ ಬರ್ತಾ ಇರುತ್ತೆ. ಈಗೇನಂತಾರೆ ಮ್ಯಾಪ್ ಓಪನ್ ಮಾಡಿದ್ರೆ ಪಾಯಿಂಟ್ ಟು ಪಾಯಿಂಟ್ ಅಷ್ಟೇ. ಕರೆಕ್ಟ್. ಓಕೆ. ನಾವು ಹೋಗಿ ಅಲ್ಲಿ ಟ್ರಾಫಿಕಲ್ಲಿ ಸಿಗಾಕೊಂಡ್ಮೇಲೆ ಅಲ್ಲಿ ರೆಡ್ ಮಾರ್ಕ್ ಬರುತ್ತೆ. ಹೌದೌದು. ಸೊ ಅದನ್ನು ನಮಗೆ ಮೊದಲೇ ಅದನ್ನು ತಿಳಿಸಿದ್ರೆ ವಿ ಕ್ಯಾನ್ ಟೇಕ್ ಅನ್ ಆಲ್ಟರ್ನೇಟ್ ರೂಟ್ ಆಲ್ಸೋ. ಸೊ ಸೊ ಲಾಟ್ ಆಫ್ ಟೆಕ್ನಾಲಜಿ ಕೂಡ ಟೆಕ್ನಾಲಜೀಸ್ ಇದೆ ಆಲ್ರೆಡಿ ಯೂಸ್ಡ್ ಇನ್ ಯುರೋಪ್. ಓಕೆ. ಸೊ ಅದು ಇಂಡಿಯಾಗೆ ಬಂದಾಗ that will become a big thing for everyone, and maybe other cars will also be getting as benefited out of that. Correct. That's another angle. So it's not only for the customers. So automotive sector ಹೆಚ್ಚಿಗೆ ಇಂಡಸ್ಟ್ರಿಗೆ ಬೆನಿಫಿಟ್ ಆಗುತ್ತೆ. ಇಂಡಸ್ಟ್ರಿಗೇನೆ ಟೆಕ್ನಾಲಜಿ ವೈಸ್, ಡೆವಲಪ್ಮೆಂಟ್ ವೈಸ್ ಇಟ್ ವಿಲ್ ಬೆನಿಫಿಟ್ ಅ ಲಾಟ್. Okay. So that's what I'm looking at, because I'm been very, very closely working with the automotive industry. Very excited to see these kind of features coming in.
ಗ್ರೇಟ್ ಗ್ರೇಟ್. ಸೊ ದಟ್ಸ್ ಒನ್ ಥಿಂಗ್. ಅಮೇಝಿಂಗ್. ಸೊ ನಮ್ಮ ವೀಕ್ಷಕರಿಗೆ ಇದು ಬಹಳ ಒಂದು ಸಿಹಿ ಸುದ್ದಿ, ಗುಡ್ ನ್ಯೂಸೇ ಆಗಿರುತ್ತೆ. ಯಾಕಂದರೆ ಇನ್ನೊಂದು ಹಾರ್ಡ್ಲಿ ಒಂದೂವರೆ ವರ್ಷದಲ್ಲಿ ಈ ರೀತಿ ಒಂದು ಬಹಳ ಕ್ರಾಂತಿಕಾರಕ ಬದಲಾವಣೆ ಆಗ್ತಾ ಇರುವಂಥದ್ದು. ಸೊ ಹಾಗೆ ಇದರ ಉಪಯೋಗ ಕೇವಲ ಗ್ರಾಹಕರಿಗೆ ಮಾತ್ರ ಅಲ್ಲ, ಇಡೀ ಇಂಡಸ್ಟ್ರಿಗೆ ಬಹಳ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದಂತಹ ಒಳನೋಟಗಳನ್ನು ತಿಳಿಸಿಕೊಟ್ಟಿದ್ದೀರಾ. ಅದಕ್ಕಾಗಿ ಧನ್ಯವಾದಗಳು. ಧನ್ಯವಾದ. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.